ವೀಕ್ಷಕರೇ, ಇದೀಗ ನಮ್ಮ ಜೊತೆ 99.7329% ಪಡೆಯುವ ಮೂಲಕ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗೆ ಜೆಇ ಮೇನ್ ಪ್ರಥಮ ಹಂತದ ಫಲಿತಾಂಶದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ತರುಣ್ ಸುರಾಣ್ ಅವರಿದ್ದಾರೆ. ಸೊ ಅವರ ಹತ್ರ ಮಾತಾಡೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಓಕೆ, ನಿಮ್ಮ ರಿಸಲ್ಟ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ತುಂಬಾ ಖುಷಿ ಆಯಿತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಬರುತ್ತೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾರು ಬಂತು, ಹ್ಯಾಪಿ ಆಯಿತು. ಓಕೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಎಕ್ಸ್ಪೆಕ್ಟೇಷನ್ 99.1 ಆ ರೀತಿ ಇತ್ತು. ಜಸ್ಟ್ ಕ್ರಾಸ್ ಆಗ್ತೀನಿ, ಲೈನ್ ಒಳಗೆ ಬರ್ತೀನಿ ಅಷ್ಟಿತ್ತು. ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ನೀವು ಲೋಕಲೈಟ್ಸಾ ಅಥವಾ ಹಾಸ್ಟೆಲ್? ಹಾಸ್ಟೆಲ್. ನಿಮ್ಮ ಊರು? ಐ ಆಮ್ ಬೇಸಿಕಲಿ ಫ್ರಮ್ ಮಂಡ್ಯ, ಬಟ್ ಎಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಳಗಾಮಲ್ಲಿ. ಓಕೆ, ಬೆಳಗಾಮಿಂದ ಜ್ಞಾನಸುಧಕ್ಕೆ PUCಗೆ ಬಂದ್ರಾ? ಓಕೆ, ಯಾತಕ್ಕೋಸ್ಕರ ಜ್ಞಾನಸುಧವನ್ನು ಆಯ್ಕೆ ಮಾಡ್ಕೊಂಡ್ರಿ? ಈಗ ಯಾರು ಓದ್ಬೇಕು ಅನ್ಕೋತಾರೆ ಅವ್ರು ಇಂಥ ಜಾಗಕ್ಕೆ ಬರ್ತಾರೆ. ಫಸ್ಟು ಕೇಳಿದಾಗ ಎಲ್ಲ ಹೇಳ್ತಿದ್ರು, ಅಂದರೆ ನಮ್ಮ ಹಳೆ ಸ್ಕೂಲಲ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು ಒಬ್ಬ ಹಾಸ್ಟೆಲೈಟ್, ಫಸ್ಟ್ ಲೋಕಲೈಟ್ ಆಗಿರಲಿಲ್ಲ. ಅಲ್ಲಿ ಅಷ್ಟು ಓದ್ಲಿಕ್ಕೆ ಇದಿರಲಿಲ್ಲ. ಅಂದರೆ ಯಾರು ಸ್ಪೋರ್ಟ್ಸ್ ಆಡು ಅದಾಡು ಇದಾಡು ನಂಗೆ ಇಷ್ಟ ಆಗ್ತಿಲ್ಲ. ಇಲ್ಲಿ ರೂಟೀನ್ ಕೇಳಿ ಐ ಗಾಟ್ ಲೈಕ್ ಅಷ್ಟೇ ಆಗ್ತದೆ. ರುಟೀನ್ ಕೇಳಿ ಬಂದ್ರ ಅಂತ ಹೇಳಿದ್ರೆ ಜೆಇ ಮೇನ್ ಹಾಗೆ ನಿಮ್ಮ ಅದರ್ ಕೋರ್ಸ್ ರಿಲೇಟೆಡ್ ಯಾವ ರೀತಿ ನಿಮ್ಮ ಪ್ರಾಕ್ಟೀಸ್ ಇತ್ತು ಇಲ್ಲಿ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ನೀವು ಹಾಸ್ಟೆಲಲ್ಲಿ ಆಗಿರ್ಬೋದು? ಯಾವ ರೀತಿ ಟೈಮ್ ಟೇಬಲ್ ಎಲ್ಲ ಸೆಟ್ ಮಾಡಿದ್ರಿ? ಟೈಮ್ ಟೇಬಲ್ ಅಂತ ಅಂದರೆ 6:30 ಓದ್ಲಿಕ್ಕೆ ಕೂತ್ಕೊಂಡ್ರೆ 8:45 ರಿಗರಸ್. ಈಗ ಅಟ್ಲೀಸ್ಟ್ 1 ಇಯರ್ ಅಷ್ಟು ಓದಬೇಕು. ಹಂಗೆ ಓದಿದೆ. ಆಮೇಲೆ ಲಾಸ್ಟ್ ಊಟ ಆದಮೇಲೆ ಮತ್ತೆ 1 ಅವರ್ ಲೈಕ್ 9:30 10:30 ಓದಿ ನೆಕ್ಸ್ಟ್ ಆಮೇಲೆ ಬೇಕಂದ್ರೆ ಓದ್ತಿದ್ದೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಜ್ಞಾನಸುಧಾದ ಎನ್ವೈರ್ಮೆಂಟ್ ನಿಮ್ಗೆ ಎಷ್ಟು ಪೂರಕ ಆಯ್ತು ನಿಮ್ಮ ರಿಸಲ್ಟ್ಗೆ? ಈಗ ಅಂತ ಕೇಳಿದ್ರೆ ಸ್ಟಡಿ ಹಾಲ್ ಬಗ್ಗೆ ಹೇಳ್ಬೇಕು. ಸ್ಟಡಿ ಹಾಲ್ ಅಂದರೆ ಹೇಗಿರಬೇಕು ಹಾಗಿತ್ತು, ಬೇರೆ ಮಾತಿಲ್ಲ ಅಷ್ಟೇ. ಓವರಲ್ ಆಗಿ ನಿಮ್ಮ ಜೂನಿಯರ್ಸ್ಗೆ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ, ಅಂದ್ರೆ ನಿಮ್ಮ ಬ್ಯಾಚ್ನ ರಿಸಲ್ಟ್ ಬಗ್ಗೆ ನಿಮ್ಮ ಜೂನಿಯರ್ಸ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈ ಯಾರು ಓದ್ತಾರೋ ಅವ್ರಿಗೆ ಸಿಗುತ್ತೆ, ಯಾರು ಓದಲ್ಲ ಅವ್ರಿಗೆ ಸಿಗಲ್ಲ, ಕಳ್ಕೊತಾರೆ ಅಷ್ಟೇ. ಥ್ಯಾಂಕ್ ಯು.